ಅದಕ್ಕೆ ಸುರಿ ನಿಮ್ಮ ಅಪ್ಪನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದಿ. ಏನಾಯ್ತು ಸುರಿ? ಹೇಳು ಸುರಿ, ನನಗೆ ಭಯ ಆಯ್ತಾ ಕೂತದೆ. ನೀನು ಯಾಕೆ ಸುರಿ ಹೇಳಿ ಹೇಳ್ತಾ ಇಲ್ಲ? ಯಾಕೆ ಹೇಳು ನೀನು, ಹೇಳು ಸುರಿ ಏನಾಯ್ತು ಅಂತ. ಅಮ್ಮ ಏನೂ ಇಲ್ಲ, ಅಪ್ಪನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಅಡ್ಮಿಟ್ ಮಾಡ್ಬಿಟ್ಟು ಹೋಗಿ ಅಂತ. ಅಲ್ಲ ಕನ್ಸೂರಿ, ಅದೇ ಏನು ಏರುಪೇರಾಗಿದ್ದು, ಏನು ಸಮಾಚಾರ? ಯಾಕಂಗೆ ಬಿದ್ದುಬಿಟ್ರು? ಅದೇ ನೋಡ್ಕೊಂಡು ಯಾಕಂಗೆ ಬಿದ್ಕೊಂಡ್ರು? ಏನಾಯ್ತು ಹೇಳು ಸುರಿ. ಅಮ್ಮ ಹೇಳಿದ್ದಾರೆ ಅಪ್ಪನಿಗೊಂದು ಚಿಕ್ಕದು ಆಪರೇಷನ್ ಮಾಡಬೇಕು ಅಂತ. ಏನು ಹೇಳ್ತಿದ್ದಿ ಸುರಿ ನೀನು? ಏನು ಹೇಳ್ತಿದ್ದಿ? ಆಪರೇಷನ್ ಗಿಪ್ರೇಷನ್ ಅಂತ ಏನಂತಿದ್ದಿ? ಏನಾಗಿದ್ದು ಸರಿಯಾಗಿ ಹೇಳು ಸುರಿ ನೀನು. ಇದೇ ಅಮ್ಮ, ಏನು ಪ್ರಾಬ್ಲಮ್ ಇಲ್ಲ, ಆದರೆ ಆಪರೇಷನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನಿದ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಲ್ಲ, ಆಪರೇಷನ್ ಮಾಡಿಸ್ಕೊಂಡು ಒಮ್ಮೆ ಕರ್ಕೊಬಂದ್ಬಿಡೋಣ ಅಂತ. ಏನು ಹೆಚ್ಚು ಕಡಿಮೆ ಆಗಿಲ್ಲ ತಾನೇ? ಇಲ್ಲಮ್ಮ, ಆಪರೇಷನ್ ಮಾಡಿದ್ರೆ ಎಲ್ಲ ರಿಕವರಿ ಆಗ್ತಾರಂತೆ, ಚೆನ್ನಾಗಿ ಆಗ್ತಾರಂತೆ, ಏನು ಪ್ರಾಬ್ಲಮ್ ಇಲ್ಲ ಹಾಗಂತ ಹೇಳಿದ್ರು. ಅದಕ್ಕೆ ಮೊದಲು ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಇದೆ ಅಮ್ಮ. ಸುರಿ ನೋಡಿ, ನಾನು ಬರ್ತೀನಿ. ನನ್ನ ಎತ್ತಿಗೆ ಕರ್ಕ ಬಂದಿದ್ದೀನಿ ನೀನು. ಏನೋ ನಂದಿನಿನ ಇಲ್ಲಿ ಬುಡ ಕರ್ಕ ಬಂದ್ಬಿಟ್ಟು ಮನೇಲಿ ಬಿಟ್ಬಿಟ್ಟು ಹೋಗ್ದೇನೆ ಬಿಟ್ಬಿಟ್ಟು ನೀನು ನಾನು ಬೇರೆ ಕರ್ಕ ಬಂದಿದ್ದಿಲ್ಲ. ಯಾಕೆ ನಡಿ, ನಾನು ಇಲ್ಲಿ ಇರಕ್ಕಿಲ್ಲ, ಅವ್ರ ತವ ಇರ್ತೀನಿ ನಡಿ. ಈಗ ಅವ್ರು ಹೆಂಗಿದ್ದಾರೆ ಏನೋ ಕಡೆ, ಯಾರು ನೋಡ್ಕೊತಿದ್ರು? ಅಲ್ಲ ರುಕ್ಮಿಣಿ ಅವ್ರು ಅಲ್ಲೇ ಇದ್ದಾರಲ್ಲ, ಅವ್ರು ನೋಡ್ಕೊತಿರ್ತಾರೆ. ಎಲ್ಲ ನಿಮ್ಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದಿತ್ತು. ನೀವು ಇದ್ದೀರಿ ಮನೇಲಿ, ನಂದಿನಿ ನೀವು ಇಲ್ಲೇ ಇರಿ, ರುಕ್ಮಿಣಿ ನಾವಿಟ್ಟು ಹಾಸ್ಪಿಟ್ಲ್ ಹತ್ರ ಇರ್ತೀವಿ. ಅಲ್ಲ ಕನ್ಸೂರಿ, ನಾನು ಯಾವ ಜೀವ ಇಟ್ಕೊಂಡು ಇಲ್ಲಿದ್ದಾನೆ ಇಲ್ಲ, ನಾನು ಅಲ್ಲೇ ಬರ್ತೀನಿ ನಡಿ, ಅಲ್ಲೇ ಇರ್ತೀನಿ ನಾನು ನಡಿ. ಹೇಳಿದ ಮಾತು ಕೇಳಿ ಅಮ್ಮ ನೀವು, ಪ್ಲೀಸ್ ಅಮ್ಮ. ಅಲ್ಲಿಗೆ ಬಂದ್ಬಿಟ್ಟು ಏನು ಮಾಡ್ತೀರಾ ನೀವು? ಮನೇಲಿ ಇರಿ, ನಾನು ಬರ್ತೀನಿ. ಮಾರ್ನಿಂಗು ನಿಮ್ಮನ್ನ ನೋಡೋ ಕರ್ಕೊಂಡು ಹೋಗ್ತೀನಿ, ಮತ್ತೆ ವಾಪಸ್ ಕರ್ಕೊಬರ್ತೀನಿ ಇಲ್ಲಿಗೆ. ಅಪ್ಪ ಅಲ್ಲೇ ಇರಲಿ. ಫ್ರೀ ಏನು ಮಾತಾಡ್ತಿದ್ದೀನಿ ನೀನು? ಅದೆಲ್ಲ ಬೇಡ ನಡಿ, ಅಲ್ಲೇ ಇರ್ತೀನಿ ನಾನು. ಇಲ್ಲಿಗೆ ಬಂದ್ಬಿಟ್ಟು ನಾನು ಏನು ಮಾಡಬೇಕು? ಬೇಡ ಕತ್ ನಡಿ. ಅದು ಏನು ಆಪ್ರೇಷನು? ವಾಸಿ ಆಯ್ತಾನೆ, ಏನಾಗಿರೋದು? ಅಲ್ಲ ಅಮ್ಮನ ಹತ್ರ ನಾನು ಹೇಗೆ ಹೇಳಿ? ಅಪ್ಪನಿಗೆ ಹಾರ್ಟಲ್ಲಿ ಹೋಲಿದೆ ಅಂತ ಬೇಡ, ಹೇಳೋದು ಬೇಡ. ಆಮೇಲೆ ಅಮ್ಮ ತುಂಬ ಗಾಬರಿ ಆಗ್ಬಿಡ್ತಾರೆ. ಈಗಿದ್ರು ಆಪ್ರೇಷನ್ ಮಾಡ್ತಾರಲ್ಲ, ಆಪ್ರೇಷನ್ ಅಂತಲೇ ಹೇಳೋಣ. ಸೂರ್ಯಣ್ಣ ಚೆನ್ನಾಗಿದ್ರ ಯಜಮಾನ್ರು? ಹ್ಞೂ ಗಂಗಕ್ಕ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ, ಒಂದು ಚಿಕ್ಕ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೀವಿ. ಸರಿ ಗಂಗಕ್ಕ, ನಾನು ಹಾಸ್ಪಿಟ್ಲಿಗೆ ಹೊರಡಬೇಕು. ರುಕ್ಮಿಣಿ ಅವರು ಅಲ್ಲೇ ಇದ್ದಾರೆ, ನಾನು ಹೋಗಬೇಕು, ಅಪ್ಪನ ನೋಡ್ಕೋಬೇಕು. ಏನಾದರೂ ಬೇಕು ಅಂದರೆ ಟ್ಯಾಬ್ಲೆಟ್ ಎಲ್ಲ ತಂದುಕೊಡ್ಬೇಕು, ಅದೆಲ್ಲ ಮಾಡಬೇಕು. ನೀವು ಮನೇಲಿ ಒಂದು ಸ್ವಲ್ಪ ನಂದಿನಿ ಅವ್ರನ್ನ ಅಮ್ಮನ ಇಬ್ಬರು ನೋಡ್ಕೊಳ್ಳಿ, ಏನು ಕೇಳ್ತಾರೆ ಮಾಡಿಕೊಡಿ. ಅಮ್ಮನ ಆರೋಗ್ಯ ಇವಾಗ ಅಷ್ಟು ಚೆನ್ನಾಗಿಲ್ಲ, ಹಾಗೆ ನಂದಿನಿ ಅವರ ಆರೋಗ್ಯನೂ ಚೆನ್ನಾಗಿಲ್ಲ. ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಅಣ್ಣ, ನೀವು ಆರಾಮಾಗಿ ಹೋಗಿದ್ದು ಬನ್ನಿ, ನಾನು ನೋಡ್ಕೊತೀನಿ. ಇಲ್ಲ ಕನ್ಸೂರಿ, ನಾನೇನು ಇಲ್ಲಿ ಏನು ಮಾಡನೆ? ಇಲ್ಲ ನಾನೇನು ಉಳ್ಕೊಳಕ್ಕಿಲ್ಲ, ನಡಿ ಬರ್ತೀನಿ ನಾನುವೇ. ಅಲ್ಲ ಅಲ್ಲಿಗೆ ಬರ್ತೀರಾ ನೀವು? ಬೇಡ, ಹಾಸ್ಪಿಟಲ್ಗೆಲ್ಲ ಬೇಡ. ಆಮೇಲೆ ಅಲ್ಲೇ ಒಂದು 2-3 ದಿನ ಇರಬೇಕು. ನೀವೇನಿಗೆ ಬಂದಿರ್ತೀರಾ? ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಆಮೇಲೆ ನಂದಿನಿಯವ್ರ ಜೊತೆ ಯಾರೂ ಇಲ್ಲ ಇಲ್ಲಿ. ಈಗ ನಂದಿನಿಯವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಆಮೇಲೆ ಅವರು ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ನೀವು ಅವ್ರ ಜೊತೆಗಿರಿ. ಅಲ್ಲ ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀರಾ? ಮತ್ತೆ ನನ್ನ ಅಲ್ಲ ಬಿಡಿವ್ರಿ, ಸುಮ್ಮನೆ ಇಲ್ಲೇನು ಮಾಡೋಕ್ಕೆ? ಮಾವನ್ಗೆ ಅಲ್ಲಿ ಬೇರೆ ಹುಷಾರಿಲ್ಲ. ಅಲ್ಲ ಇವಾಗ ನಿಮ್ಮ ಆರೋಗ್ಯನೇ ಸರಿ ಇಲ್ಲ, ಅಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀರಾ ನೀವು? ಬೇಡ, ನೀವು ಅಮ್ಮ ಮನೇಲಿರಿ. ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ರುಕ್ಮಿಣಿ ಅವ್ರು ಇರ್ಸ್ಬಿಟ್ಟು ಬಂದಿದ್ದೀನಿ, ಅವ್ರನ್ನೂ ಮನೆಗೆ ಕಳಿಸ್ಬಿಡ್ತೀನಿ ಇವಾಗ. ಅಲ್ಲ ಕನ್ಸೂರಿ, ಇರೋರೆಲ್ಲ ಮನೆಗೆ ಬಂದ್ಬಿಟ್ರೆ ನಿಮ್ಮ ಜೊತೆ ಯಾರಿದ್ದರು, ನಿಮ್ಮ ಅಪ್ಪನ ಜೊತೆ ಯಾರಿದ್ದರು? ಬೇಡ ಕತ್ತಿರು, ನಾನಾರು ಬರ್ತೀನಿ. ಬೇಕಾದ್ರೆ ನಂದಿನ ರುಕ್ಮಿಣಿನೂ ಮನೆಗೆ ಬೇಕಾದ್ರೆ ಇರಲಿ, ನಾನು ಅಲ್ಲಿಗೆ ಬರ್ತೀನಿ ನಡಿ. ಗಂಗಕ್ಕ, ಅಮ್ಮನಿಗೂ ಮತ್ತು ನಂದಿನಿಯವ್ರಿಗೂ ಸ್ವಲ್ಪ ಕಾಫಿ ಮಾಡಿಕೊಡಿ. ಸರಿ ಅಣ್ಣ. ಅಲ್ಲ ದುಡ್ಡೆಲ್ಲ ಹೆಂಗೆ ಖರ್ಚಾದದು ಸುರಿ? ಮತ್ತು ದುಡ್ಡು ತುಂಬ ಬೇಕಾಗುತ್ತೆ ಅಮ್ಮ, ಈಗ ಸಿಕ್ಕಾಪಟ್ಟೆ ಖರ್ಚಾಗುತ್ತಂತೆ ಸರ್ಜರಿಗೆ. ಎಷ್ಟಾದದು? ಎಷ್ಟಾರು ಆಗಲಿ ಸಿಕ್ಕಿಲ್ಲ, ಏನು ಒಡವೆ ತಂದ್ಕೊಡೋಣ? ಒಡವೆ ಎಲ್ಲವೇ ತಂದ್ಕೊಟ್ಬಿಡ್ತೀನಿ. ಏನಾರು ಆಗಲಿ ನಿಮ್ಮ ಅಪ್ಪನ ಹುಷಾರು ಮಾಡು ಸೂರಿನಿಂದ. ಅಮ್ಮಯ್ಯ ಕನ್ಸೂರಿ, ಈ ಹಾಸ್ಪಿಟಲ್ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗೋದು, ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸು. ಎಷ್ಟು ಖರ್ಚಾಗೋದು? ತುಂಬ ಖರ್ಚಾಗುತ್ತಲ್ಲ, ಏನು ಮಾಡೋದು? ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಏನಾದರೂ ಮಾಡೋಕ್ಕಾಗುತ್ತೆ. ಒಡವೆ ಎಲ್ಲನೂ ಮಾಡೋಣ, ಅಲ್ಪ ಸ್ವಲ್ಪ ದುಡ್ಡೆಲ್ಲ ತಗೊಂಡೋಗಿ ಒಡವೆನೆಲ್ಲ ಮಾಡಿಟ್ಬಿಟ್ಟು ಸರ್ಜರಿ ಮಾಡಿಸ್ಕೊಳ್ಳೋಣ. ಅದೆಲ್ಲ ಒಡವೆ ಬೇಕಾದ್ರೆ ಯಾವಾಗಲೂ ತೊಗೋಬೋದು, ದುಡ್ಡು ಯಾವಾಗಲೂ ಸಂಪಾದನೆ ಮಾಡ್ಕೋಬೋದು. ಅಪ್ಪನ ಕಳ್ಕೊಂಡ್ರೆ ಇನ್ನೂ ಸ್ವಲ್ಪ ಬರ್ತಾರ ಅಲ್ಲ, ಅಪ್ಪನಿಗೆ ಈ ಥರ ಆಗೋಯ್ತು. ನನಗಂತೂ ತುಂಬ ಬೇಜಾರಾಗೋಯ್ತು. ನಾನು ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಇರೋರೆಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ. ನಾನು ನನ್ನ ಪಾಡು ಈಗ ಸುಮ್ಮನೆ ಇಟ್ಬಿಡ್ಬೇಕು. ಅಲ್ಲ ಕನ್ಸೂರಿ, ನಾನು ಬೇಕಾದ್ರೆ ಎಷ್ಟಾರು ಖರ್ಚಾಗಲಿ ನೋಡು, ಒಡವೆ ಗಿಡಬೆ ಎಲ್ಲವೆಲ್ಲ ತಂದ್ಕೊಟ್ಬಿಡ್ತೀನಿ. ಅಲ್ಪ ಸ್ವಲ್ಪ ಬ್ಯಾಂಕಿಂಗಲ್ಲಿ ಹೊಸ ದುಡ್ಡಿದ್ದೇನೋ ಅದೆಲ್ಲ ತಗೊಬಂದ್ಬಿಡದ. ನಿಮ್ಮ ಅಪ್ಪನ ಬೇಕಾದ್ರೆ ಎಷ್ಟಾರು ಖರ್ಚಾಗಲಿ ಸೂರಿ, ತಲೆ ಕೆಡಿಸ್ಕೊಬೇಡ. ಏನಾರು ಆಗಲಿ ಅವ್ರಿಗೆ ಹುಷಾರು ಮಾಡೋದು ನೋಡು ಸೂರಿ. ಸರಿ ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಎಷ್ಟು ಖರ್ಚಾಗ್ಬೋದು ಏನು ಎತ್ತ ಅಂತ. ಡಾಕ್ಟರ್ ಹೇಳಿದ್ದಾರೆ ಇವತ್ತು ಅಡ್ಮಿಟ್ ಮಾಡ್ಕೊತೀನಿ ಅಂತ. ಸರಿ ಅಮ್ಮ. ಅಲ್ಲ ಕನ್ಸೂರಿ, ಮಾವನಿಗೆ ಏನಾಗಿರೋದು? ಏನೋ ಸುಸ್ತಾಗಿ ಬಿತ್ಕೊಂಡ್ರು ಅಂದ್ರು. ಏನಾಗಿರೋದಂತೆ? ಆಪ್ರೇಷನ್ ಮಾಡ್ಬೇಕಂತೆ. ಏನ ಆಪ್ರೇಷನ್? ಯಾಕೆ? ಏನಾಗಿರೋದು? ಏನು ಹೇಳ್ತೇನೆ ಸೂರಿ, ಏನೋ ಸಣ್ಣ ಆಪ್ರೇಷನ್ ಅಂತ ಕೂತವನೆ. ಅಲ್ಲ ಕನ್ಸೂರಿ, ಏನಾಯ್ತು ಮಾವನಿಗೆ? ಚೆನ್ನಾಗೇ ಇದ್ರಲ್ಲ, ಹೋಗೋವತ್ತಂತಾನೆ ಹುಷಾರಾಗಿ ಹೋಗಿದ್ ಬಾ ಮಗಳೇ ಅಂತ ಹೇಳವ್ರೆ. ಆಸ್ಪತ್ರೆಗೆ ತೋರಿಸ್ಕಬ್ಬ ಅಂತ. ಏನಾಯ್ತು? ಮಾವನೇ ಮನೆ ನಮ್ಗೆ ಇರಕಾರ ಬಿಟ್ಟಿದ್ದು, ಇನ್ನೆಲ್ಲ ಬೇಡ ಅಂತಿದ್ರು. ಪಾಪ ಏನಾಯ್ತು? ಹೋಗೋವತ್ತಲ್ಲಿ ಚೆನ್ನಾಗಿತ್ತಲ್ಲ, ಎಂತ ಆಪ್ರೇಷನು? ಅಮ್ಮ ಸರಿ ಅಮ್ಮ, ನೀವು ಮನೇಲೆಲ್ಲ ಇರಿ. ನಾನು ರುಕ್ಮಿಣಿಯವ್ರನ್ನ ಕಳಿಸ್ಬಿಡ್ತೀನಿ. ಆಟೋ ಗಿಟೋ ಏನಾದರೂ ಬುಕ್ ಮಾಡಿಬಿಟ್ಟು, ಇಲ್ಲ ಕ್ಯಾಬ್ ಏನಾದರೂ ಬುಕ್ ಮಾಡಿ ಕಳಿಸ್ಬಿಡ್ತೀನಿ. ಅಪ್ಪನ ನೋಡ್ಕೊಂಡು ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ. ಹುಷಾರಾಗಿರಿ, ಏನಕ್ಕಾದ್ರೂ ಬೇಕಾದ್ರೆ ಬರ್ತೀನಿ. ಏನು ಮಾಡೋದು ಸೂರಿ? ಈಗ ನಿಮ್ಮ ಅಪ್ಪ ಏನೋ ಅಂಗಡಿಗೆ ಅದು ಇದು ಕೆಲಸ ಮಾಡಿಸ್ತೀನಿ ಅಂದ್ಬಿಟ್ಟು ಬ್ಯಾಂಕಲ್ಲೆಲ್ಲ ದುಡ್ಡು ಡ್ರಾ ಮಾಡಿಬಿಟ್ರು. ಇಲ್ಲ ಕೇಳಿದೆ ಕಷ್ಟ ಸುಖ ಕಾಯ್ತದೆ ಮಡಿಕಳಿ ಅಂದರೆ, ಇಲ್ಲ ಬಿಸ್ನೆಸ್ ಮಾಡೋದ ಅಂತ ಅದಕ್ಕೆ ಬೇರೆ ಹಾಕ್ಬಿಟ್ರು. ಈಗ ದುಡ್ಡಿಗೆ ಏನು ಮಾಡೋದು ಸೂರಿ? ಅಮ್ಮ ನಾನು ಇದೀನಿ ಇರಮ್ಮ, ನೀವು ಯಾಕಂದ್ರೆ ಯೋಚನೆ ಮಾಡ್ತೀರಾ? ಅಪ್ಪನ ನಾನು ಏನು ಹೋಗಕ್ಕೆ ಬಿಡಲ್ಲ ಇರಿ. ನಾನು ಇಲ್ವಾ, ನಾನು ಅರೇಂಜ್ ಮಾಡ್ತೀನಿ ಇರಿ. ಅಲ್ಲ ಕನ್ಸೂರಿ, ಎಷ್ಟು ದುಡ್ಡು ಬೇಕಾದದು? ಅತ್ತೆ ನನಗೂ ಒಂದೆರಡು ಒಡವೆ ಕೊಟ್ಟಿದ್ರಲ್ಲ, ಅವನು ಈಸ್ಕೊಳ್ಳಿ. ಅಲ್ಲ ನಂದಿನಿ ಇಷ್ಟೊಂದರಿ ಬದಲಾಗ್ಬಿಟ್ಟವಳಲ್ಲ, ಅದು ಯಾವಾಗ ಹೆಂಗೆ ಬದಲಾದ್ಲು? ಯಾವಾಗ ನೋಡಿದ್ರು ಒಂಥರ ಬೇರೆ ಥರ ಇರ್ತಿದ್ದು, ಈಗ ಇಷ್ಟು ಒಳ್ಳೆ ಒಳಗೋದ್ಲು.
ಏನೋ ಬದಲಾಗಿರ್ಬೋದೇನೋ. ಅಲ್ಲ ನಡೀರಿ, ನಾವೇ ಹಾಸ್ಪಿಟ್ಲಲ್ಲೇ ಇರೋದ, ಇಲ್ಲೇನು ಮಾಡೋಕ್ಕೆ? ಇಲ್ಲ ನಂದಿನಿ ಅವರೇ, ನೀವು ಈಗ ರೆಸ್ಟ್ ಮಾಡಿ. ಡಾಕ್ಟರ್ ಹೇಳಿದ್ದಾರೆ ನಿಮಗೆ ರೆಸ್ಟ್ ಮಾಡೋದಕ್ಕೆ. ನೀವು ಇಲ್ಲೇ ಉಳ್ಕೊಳ್ಳಿ. ಅಮ್ಮ, ನೀವು ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ ತೊಗೊಳ್ಳಿ. ನೀವು ಹಿಂಗಾದ್ರೆ ನಮ್ಮ ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರು ಇನ್ನೂ ಬೇಜಾರು ಮಾಡ್ಕೊತಾರೆ. ನೀವು ಟೈಮ್ಗೆ ಟ್ಯಾಬ್ಲೆಟ್ ತೊಗೊಳ್ಳಿ. ನಾನು ಬೆಳಗ್ಗೆ ನಿಮ್ಮನ್ನ ಬಂದು ಕರ್ಕೊಯ್ತೀನಿ, ಅಪ್ಪನ ತೋರಿಸ್ತೀನಿ. ಆಮೇಲೆ ಇನ್ನೇನು ಮಾಡೋದು, ಇನ್ನೇನು ಮಾಡೋಕ್ಕಾಗುತ್ತೆ ಅಮ್ಮ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ರುಕ್ಮಿಣಿ ಅವ್ರನ್ನ ಕಳಿಸ್ತೀನಿ, ಪಾಪ ಅವರು ಅಲ್ಲಿ ಒಬ್ಬರೇ ಇದ್ದಾರೆ. ಸರಿ ನಡಿ ಸೂರಿ, ನಾನು ಬರ್ತೀನಿ. ರುಕ್ಮಿಣಿನ ಮನೆಗೆ ಕಳಿಸ್ಬಿಡು, ನಾನಲ್ಲಿ ಇರ್ತೀನಿ. ನೀನು ಅದು ಮಾಡ್ಕಿದ್ದೆ ಔಷಧಿಸ್ತೆಲ್ಲ ತಂದು ಕೊಡಕ್ಕೆ ನೀನು ಆಯ್ತಿದ್ದೀನಿ ನಡಿ. ಬೇಡಮ್ಮ, ಬೇಡ, ನೀವು ಇಲ್ಲೇ ಇರಿ. ಅದೇ ಇಲ್ಲೇ ಇರಿ ನೀವು. ಮಾವನ್ನ ನೋಡ್ಕೊತಾರೆ ಐತೆ ಸೂರ್ಯ ಅವರು. ನಿಮ್ಗೂ ಬೇರೆ ಸೂಸರಿಲ್ಲ. ನೀವು ಹೋಗ್ಬಿಟ್ಟಲ್ಲಿ ಏನು ಮಾಡಿರಿ? ಹೋಗು ಮೊದಲು, ನೀನು ಹೋಗಿ ಮನೆಗೆ ಹೋಗು. ನೀನು ಏನೋ ಡಾಕ್ಟ್ರು ರೆಸ್ಟ್ ಮಾಡು ಅಂತಿದ್ದಾರೆ ಅಂತಲ್ಲ, ಸುಮ್ಮನೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಎಲ್ಲ ಸರಿ ಆಯ್ತದೆ ಕತೆ. ಸೂರ್ಯ ಹೇಳೋನೆ ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಅಂತ. ನೀನು ಹೋಗು ಮೊದಲು, ರೆಸ್ಟ್ ಮಾಡ್ಕೊಂಡು ಮಾತ್ಕಿದ್ರೆ ಕೊಟ್ಟಿದ್ರೆ ಕುಡಿ ಹೋಗು. ಗಂಗಾ ಗಂಗಾ ಅಮ್ಮವರೇ ಹೇಳಿ. ಅದೇ ಕಣ್ಗಂಗೆ, ನಂದಿನಿನ ಹುಷಾರಾಗಿ ನೋಡ್ಕೊ. ಅವಳಿಗೆ ಆರೋಗ್ಯ ಸರಿ ಇಲ್ಲ ಆಯಿತಾ? ಏನಾದ್ರು ಬೇಕಾದ್ರೆ ತಗೊಡು, ಏನಾದ್ರು ಬೇಕಾರೆ ಮಾಡಿಕೊಡು. ನೀರಿಗೆ ಕಾಯಿಸ್ಕೊಡೋದು, ಜ್ಯೂಸ್ ಗೀಸು ಎಲ್ಲ ಕಾಯಿಸ್ಕೊಡು. ಆಮೇಲೆ ಹುಸಿ ಅಡುಗೆ ಎಲ್ಲ ಮಾಡಿಕೊಡು. ಸರಿ ಕಣಮ್ಮವ್ರೆ. ರುಕ್ಮಿಣಿ ಅವರೇ, ಅಪ್ಪ ಹೇಗಿದ್ದಾರೆ? ಮಾವ ಚೆನ್ನಾಗಿದ್ದಾರೆ. ನಾನು ಮಾತಾಡ್ತೆ ಮಾವನ್ನ, ಅವ್ರು ಚೆನ್ನಾಗಿದ್ದಾರೆ. ಅತ್ತೇನೋ ನಂದಿನಿಯವ್ರನ್ನ ಬಿಟ್ಟು ಬಂದ್ರಾ? ರುಕ್ಮಿಣಿ ಅವ್ರನ್ನ ಬಿಟ್ಟು ಬಂದೆ. ಇವಾಗ ನೀವು ಹೊರಡಿ ಮನೆಗೆ. ಆಟೋ ಏನಾದರೂ ಬುಕ್ ಮಾಡ್ಕೊಳ್ಳ, ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಡ್ತೀನಿ. ನೀವು ಮನೆಗೆ ನಡೀರಿ, ಇಲ್ಲಿ ಡ್ರಾಪ್ ಮಾಡಲ ನಿನ್ನ. ಅಲ್ಲ, ಇಲ್ಲಿ ನೀವು ಒಬ್ಬರೇ ಇರ್ತೀರಾ? ರುಕ್ಮಿಣಿ ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ? ಅಪ್ಪನ ಬಿಟ್ಟು ಬರೋಕ್ಕಾಗುತ್ತಾ? ನೀವು ಹೊರಡಿ ಮನೆಗೆ. ನಾನು ಬರ್ತೀನಿ. ಇಲ್ಲಿ ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಡ್ತೀನಿ. ಸರಿ, ಇಲ್ಲ ಇವತ್ತು ನಾನು ಇಲ್ಲೇ ಇರ್ತೀನಿ. ನಮ್ಮ ಮಾವನು ನೋಡ್ಕೊಂಡಾಗುತ್ತೆ. ಈಗ ನೀವು ಒಬ್ಬರನ್ನೇ ಬಿಟ್ಟು ಹೋಗ್ಲಿ. ಅಲ್ಲಿ ನಂದಿನಿ ಇದ್ದಾರೆ, ಆಮೇಲೆ ಅತ್ತೆ ಎಲ್ಲ ಅಲ್ಲೇ ಇದ್ದಾರಲ್ಲ, ಇಲ್ಲೇ ಇರ್ತೀನಿ. ಇಲ್ಲ ಹಾಸ್ಪಿಟಲ್ ಬೇಡ ಬಿಡಿ, ನೀವು ಹೊರಡಿ ಮನೆಗೆ. ಪರವಾಗಿಲ್ಲ ಬಿಡಿ, ಮಾವನಿಗೆ ಹುಷಾರಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಏನೂ ಆಗಲ್ಲ. ನೀವು ಆಚೆ ಈಚೆ ಹೋದರೆ ಮಾವನಿಗೆ ಏನಾದರೂ ಬೇಕು ಅಂದರೆ ಕೊಡೋರು ಯಾರಿದ್ದಾರೆ ಇಲ್ಲಿ? ಅದಕ್ಕೆ ನಾನು ಇಲ್ಲೇ ಉಳ್ಕೋತೀನಿ. ಅತ್ತೇನೂ ಇಲ್ವಲ್ಲ, ಬಿಡಿ ಪರವಾಗಿಲ್ಲ. ಅಲ್ಲ ರೀ, ಮಾವನಿಗೆ ಏನಾಗಿದೆ? ಯಾಕೆ ಅಡ್ಮಿಟ್ ಮಾಡಿದ್ದಾರೆ? ಏನೂ ಹೇಳಲೇ ಇಲ್ಲ ನೀವು. ಬಂದುಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರಿ. ಏನಾಯಿತು ಮಾವನಿಗೆ? ರುಕ್ಮಿಣಿ ಅವರೇ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಗೊತ್ತಾ? ಯಾಕೆ, ಏನಾಯಿತು? ಅಪ್ಪನಿಗೆ ಈಗ ಆಪರೇಷನ್ ಮಾಡಬೇಕಂತೆ. ರೀ, ಏನು ಹೇಳ್ತಿದ್ದೀರಾ ನೀವು? ಮಾವನಿಗೆ ಆಪರೇಷನ್? ಯಾಕೆ? ಚೆನ್ನಾಗೇ ಇದ್ದಾರಲ್ಲ, ಏನಾಗಿದೆ? ರುಕ್ಮಿಣಿ ಅವರೇ, ಅಪ್ಪನಿಗೆ ಹಾರ್ಟಲ್ಲಿ ಚಿಕ್ಕದು ಹೋಲಿದೆಯಂತೆ. ಅಲ್ಲ, ಏನು ಹೇಳ್ತಿದ್ದೀರಾ? ರಿಪೋರ್ಟಲ್ಲಿ ಆ ಥರ ಬಂತಾ? ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕಿತ್ತು ರಿಪೋರ್ಟು. ಇಲ್ಲ, ನಾನು ಹಾಗೆ ಹೇಳ್ದೆ ಡಾಕ್ಟ್ರಿಗೆ. ಅವರಿಲ್ಲ, ಇದು ಕನ್ಫರ್ಮ್ ಅಂತ ಹೇಳಿದ್ರು. ಅದಕ್ಕೆ ಆದಷ್ಟು ಬೇಗ ಸರ್ಜರಿ ಮಾಡಿಸಿ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ದುಡ್ಡು ಬೇರೆ ತುಂಬ ಖರ್ಚಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಅಲ್ಲಿ ಇಲ್ಲಿ ಇರೋ ದುಡ್ಡೆಲ್ಲ ಅರೇಂಜ್ ಮಾಡಿದ್ರು ಅಮೌಂಟ್ ಸಾಕಾಗಲ್ಲ ಅನಿಸುತ್ತೆ. ಏನು ಮಾಡೋದು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಏನು ಮಾಡೋದು? ನಾನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಲೋನ್ ಆದರೂ ತೊಗೋಬೋದಿತ್ತು. ಇವಾಗ ಯಾವುದ್ರ ಮೇಲೆ ಲೋನ್ ಕೊಡ್ತಾರೆ? ನನ್ನ ಹೆಸರಲ್ಲಿ ಏನೂ ಇಲ್ಲ, ನನ್ನದಂತ ಏನೂ ಇಲ್ಲ. ಏನು ಮಾಡಲಿ ನಾನು? ಅಲ್ಲ, ಅಮೌಂಟ್ ಎಷ್ಟು ಖರ್ಚಾಗುತ್ತಂತೆ? ಏನು ಮಾಡೋದೀಗ? ಏನು ಗೊತ್ತೇ ಆಗ್ತಿಲ್ಲ ನನಗೆ ಏನು ಮಾಡಬೇಕು ಅಂತ. ಯಾವ ಪರಿಸ್ಥಿತಿಗೆ ಬಂದು ಸಿಗಾಕೊಬಿಟ್ಟಿದ್ದೀನಿ ಅಂದರೆ ಹೇಳೋಕ್ಕೆ ಅಸಾಧ್ಯ. ತೀರಾ ಒಡವೆಗಳು, ಆಮೇಲೆ ಅಕೌಂಟಲ್ಲಿ ಬ್ಯಾಲೆನ್ಸು ಅಷ್ಟಿಲ್ಲ ಇವಾಗ. ಅಪ್ಪ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರು. ನನ್ನ ಹತ್ರ ಇರೋ ಸೇವಿಂಗ್ಸು, ಅಮ್ಮನ ಹತ್ರ ಇರೋದು ಮತ್ತು ಅಪ್ಪನ ಹತ್ರ ಇರೋ ಸೇವಿಂಗ್ಸ್ ಎಲ್ಲ, ನಾನು ಹೇಳಿದ್ನಲ್ಲ ನಾನು ಒಂದು ಬಿಸ್ನೆಸ್ಸು ಅಂತ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆಲ್ಲಕ್ಕೂ ಏನು ಜಾಗ ತಗೊಂಡು ಅಲ್ಲಿಗೆ ಚಿಕ್ಕದಾಗಾದ್ರೂ ಎಲ್ಲನೂ ಅರೇಂಜ್ ಮಾಡಬೇಕಲ್ಲ. ಅದೊಂದು ಬಿಲ್ಡಿಂಗ್ ಎಲ್ಲ ಕಟ್ಟಬೇಕು, ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರಬೇಕು, ಮೆಟಲ್ಸ್ದು, ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಅರೇಂಜ್ ಮಾಡಬೇಕಲ್ಲ. ತುಂಬ ಖರ್ಚಾಯಿತು. ಎಲ್ಲ ಅಲ್ಲಿಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಏನು ದುಡ್ಡೆಲ್ಲೂ ಇಲ್ಲ. ಈಗ ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಈ ವಿಷಯ ಕೇಳಿರಿ, ನನಗಂತೂ ತುಂಬ ಬೇಜಾರಾಗೋಯ್ತು. ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಅಂತ. ಅಲ್ಲ, ನಂದಿನಿಯವ್ರ ಪಾಪುಗೆ ಏನಾಗಿತ್ತು? ನಾನು ಅವತ್ತು ಆ ಥರ ಮಾತಾಡಬಾರ್ದಿತ್ತು. ನಂದಿನಿಯವ್ರ ಪಾಪು ಇಲ್ಲ ಅಂತ ನಾನು ಆ ಥರ ಅಂದಿದ್ದು. ನಂದಿನಿಯವ್ರ ಬಿಹೇವಿಯರ್ ನೋಡ್ಬಿಟ್ಟು ಮಾತ್ರ ನಾನು ಅಂದಿದ್ದು. ರುಕ್ಮಿಣಿ ಅವರು ಬಿಟ್ಟಾಗ ನಾನು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ನಂದಿನಿಯವ್ರ ಪಾಪ ತುಂಬ ವೀಕ್ ಆಗಿತ್ತು. ಡಾಕ್ಟರ್ ಹೇಳಿದ್ರು ಅಲ್ಲಿ ಬೆಳವಣಿಗೆ ಆಗೋದಿಲ್ಲ, ಆಮೇಲೆ ತುಂಬ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ, ತಗ್ಗಿಸ್ಬಿಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಗು ತಗ್ಗಿಸ್ಬಿಟ್ವಿ. ಅಲ್ಲ, ಏನು ಮಾತಾಡ್ತಿದ್ದೀರಾ ನೀವು? ಅವ್ರು ಕೇಳಬೇಕಿತ್ತು. ಮೆಡಿಸಿನ್ ಎಲ್ಲ ಇರುತ್ತೆ, ಮೆಡಿಸಿನ್ ಎಲ್ಲ ಹಾಕಿಸ್ಕೋಬೇಕು ತಾನೇ? ಡಾಕ್ಟರ್ ಹೇಳಿದ್ರು, ಆಮೇಲೆ ಹೇಳಿದ್ರು ಬೇಕಾದ್ರೆ ನಿಮ್ಮ ಇಷ್ಟ, ಆದರೆ ಅವ್ರ ಅಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅದಕ್ಕೆ ನಂದಿನಿಯವ್ರ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ತಗ್ಗಿಸ್ಬಿಟ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಮಾವನಿಗೆ ಆಪ್ರೇಷನ್ಗೆ ಏನಾದರೂ ದುಡ್ಡು ಅರೇಂಜ್ ಮಾಡಿ. ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ನೀವು ಅರೇಂಜ್ ಮಾಡ್ಕೊಂಡು ಬನ್ನಿ. ಮಾವನ ನಾನು ಇಲ್ಲೇ ನೋಡ್ಕೊಂಡಿರ್ತೀನಿ. ರೀ, ನಿಮಗೆ ದುಡ್ಡು ಕಾಸಿಗೆ ತೊಂದರೆ ಆದರೆ ಏನು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ನೀವೇನು ಅಂದ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಅಪ್ಪನ ಮನೆಗೆ ಹೋಗ್ಬಿಟ್ಟು ಏನಾದರೂ ಹೆಲ್ಪ್ ಕೇಳ್ತೀನಿ. ಅವ್ರು ಖಂಡಿತವಾಗಿ ಇಲ್ಲ ಅನ್ನಲ್ಲ, ಏನಾದರೂ ಸಹಾಯ ಮಾಡೇ ಮಾಡ್ತಾರೆ. ಇಲ್ಲ ದುಡ್ಡನ್ನ ನಿಮ್ಗಾದ್ರೂ ಅರೇಂಜ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಬೇಜಾರು ಮಾಡ್ಕೊಬಿಟ್ಟು ತಲೆನೂ ಕೆಡಿಸ್ಕೋಬೇಡಿ. ಇದನ್ನು ಈ ಥರ ಮಾತಾಡ್ತಿರಲ್ಲ. ಇಲ್ಲ, ನೀವು ಮನೆಗೆ ಹೊರಡಿ, ಅಪ್ಪನ ಬೆಳಗ್ಗೆ ನೋಡ್ಕೊಳ್ಳಿರಂತೆ. ನಾನು ಬೇಕಾದ್ರೆ ಆಚೆ ಹೋಗ್ತೀನಿ. ಅಲ್ಲ, ಸುಮ್ಮನೆ ಬೆಳಗ್ಗೆಗೆ ಈಗೇನು ಮಾಡೋದಕ್ಕೆ? ಬೆಳಗ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಲ್ಲ, ಸಾಕು. ಇವಾಗೇನು ಹೋಗೋದಿಲ್ಲ ಬಿಡಿ. ಮುಂದುವರಿಯುವುದು.